ಇನ್ನು ದರ್ಶನ್ ಮತ್ತು ಗ್ಯಾಂಗ್ ರೇಣುಕಾಸ್ವಾಮಿಯ ಕೊಲೆ ಮಾಡಿ ಜೈಲಿಗೆ ಸೇರಿ ಈಗಾಗಲೇ ದರ್ಶನ್ ಮಧ್ಯಂತರ ಜಾಮೀನಲ್ಲಿ ಹೊರಗಡೆ ಇದ್ದಾರೆ. ಇವತ್ತು ಬಿಗ್ ಡೇ ದರ್ಶನ್ ಅಂಡ್ ಗ್ಯಾಂಗ್ಗೆ 6 ಜನ ಆರೋಪಿಗಳ ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ಈಗಾಗಲೇ ವಿಚಾರಣೆ ನಡೀತಾ ಇರೋದು ಮತ್ತು ವಿಚಾರಣೆಯ ಹಲವು ಅಂಶಗಳನ್ನು ನಿಮಗೆ ಕೊಟ್ಟಿದ್ದೀವಿ. ಇವತ್ತು ಹೈ ವೋಲ್ಟೇಜ್ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯುತ್ತೆ. ಹೈಕೋರ್ಟ್ನಲ್ಲಿ ಹಾಗಾದ್ರೆ ಇವತ್ತಾದ್ರೂ ನಟ ದರ್ಶನ್ಗೆ ರಿಲೀಫ್ ಸಿಗುತ್ತಾ? ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ದಾಸನಿಗೆ ಇವತ್ತೇ ಬಿಗ್ ಡೇನಾ? ದರ್ಶನ್ ಸೇರಿ ಒಟ್ಟು 8 ಜನ ಆರೋಪಿಗಳ ಬೇಲ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಮಧ್ಯಾಹ್ನ 2:30 ಬೇಲ್ ಅರ್ಜಿ ಇವತ್ತು ವಿಚಾರಣೆಗೆ ಬರುತ್ತೆ. ಸರ್ಕಾರದ ಪರವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ತಮ್ಮ ವಾದವನ್ನು ಮಂಡಿಸಲಿಕ್ಕಿದ್ದಾರೆ. ಈಗಾಗಲೇ ಸ್ವಲ್ಪ ವಾದ ಆಗಿದೆ, ಇನ್ನು ತಮ್ಮ ವಾದ ಇವತ್ತು ಕಂಟಿನ್ಯೂ ಆಗುತ್ತೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಮಧ್ಯಂತರ ಜಾಮೀನು ಬಗ್ಗೆನೂ ಹೇಳಿದ್ರು ಮತ್ತು ದರ್ಶನ್ ಪರ ವಕೀಲರಾಗಿರೋ ಸಿ ವಿ ನಾಗೇಶ್ ಒಂದು ಸಮರ್ಥ ವಾದವನ್ನು ಅವರು ಕೂಡ ಮಂಡನೆ ಮಾಡಿದ್ದಾರೆ. ಮಧ್ಯಂತರ ಜಾಮೀನು ನಾಡಿದ 11ನೇ ತಾರೀಕು ಅಂತ್ಯ. ಇವತ್ತು ರೆಗ್ಯುಲರ್ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನೋದು ಕುತೂಹಲ. ದರ್ಶನ್ಗೆ ಇನ್ನಷ್ಟು ಕಂಟಕ ಆಗುತ್ತಾ? BP ಟ್ಯಾಬ್ಲೆಟ್ ವಿಚಾರ. ದರ್ಶನ್, ಪವಿತ್ರ ಗೌಡ, ನಾಗರಾಜು, ಲಕ್ಷ್ಮಣ್, ಅನುಕುಮಾರ್, ವಿನಯ್, ಪ್ರದೋಷ್, ಜಗದೀಶ್ ಒಟ್ಟು 8 ಜನರ ಬೇಲ್ ಭವಿಷ್ಯ ಇವತ್ತಿದೆ. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಪೀಠದಲ್ಲಿ ಇವತ್ತು ಈ ವಿಚಾರಣೆ ನಡೀತಾ ಇದೆ. ದರ್ಶನ್ ಪರ ಸಿ ವಿ ನಾಗೇಶ್ ಅವರ ವಾದ ಮಂಡನೆ ಈಗಾಗಲೇ ಅಂತ್ಯ ಆಗಿದೆ. ಏನೇನು ವಾದ ಮಾಡಬೇಕು ಅದನ್ನೆಲ್ಲ ಮಾಡಿ ಮುಗಿಸಿದ್ದಾರೆ. ಸರ್ಕಾರದ ಪರವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ತಮ್ಮ ವಾದವನ್ನು ಇವತ್ತು ಮುಂದುವರಿಸ್ತಾರೆ. ಪ್ರಸನ್ನ ಕುಮಾರ್ದು ಒಂದೇ ವಾದ, ಬೇಲ್ ರದ್ದಾಗಬೇಕು. ಬರೀ ಸುಳ್ಳು ಹೇಳಿಬಿಟ್ಟಿದ್ದಾರೆ. ಸುಳ್ಳು ಹೇಳ್ಕೊಂಡು ಅದಾಗಬೇಕು, ಆಪರೇಷನ್ ಆಗಬೇಕು, ಲಕ್ಕೋ ಹೊಡೆಯುತ್ತೆ ಅಂತೆಲ್ಲ ಸುಳ್ಳು ಹೇಳಿ ಇವರು ಮಧ್ಯಂತರ ಜಾಮೀನು ತಗೊಂಡು ಸುಮ್ಮನೆ ಹೋಗಿ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ. 2.5-3 ರೂಪಾಯಿ BP ಟ್ಯಾಬ್ಲೆಟ್ ಇದೆ, ಅದನ್ನು ಬಿಟ್ಟು BP ಕಂಟ್ರೋಲಿಗೆ ಬರ್ತಾ ಇಲ್ಲ, ಮತ್ತೊಂದು ಬರ್ತಾ ಇಲ್ಲ, ಆಪರೇಷನ್ ಮಾಡೋದಕ್ಕಾಗ್ತಿಲ್ಲ, ಆಪರೇಷನ್ಗೆ ಸಮ್ಮತಿ ಕೊಡ್ತಾ ಇಲ್ಲ. ಲಕ್ಕೋ ಹೊಡೆಯುತ್ತಂದ್ರಲ್ರಿ, ಎಲ್ಲೋ ಐತಿ ಲಕ್ವ ಈಗ ಅಂತ ಪ್ರಶ್ನೆ ಮಾಡಿದ್ದಾರೆ ಮತ್ತು ಇವತ್ತು ಕೂಡ ತಮ್ಮ ವಾದವನ್ನು ಮುಂದುವರಿಸ್ತಾರೆ. ವೆಂಕಟೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಇವತ್ತು ಮಧ್ಯಾಹ್ನ 2:30 ಹೈಕೋರ್ಟ್ನಲ್ಲಿ ದರ್ಶನ್ ಅರ್ಜಿ ಬರುತ್ತೆ. ಸೊ ಏನು ಬಹಳ ಪ್ರಮುಖವಾದಂಥ ಅಂಶಗಳು ಇವರೆಗೆ ವಾದ ಅಂದರೆ ಪ್ರಸ್ತಾಪ ಆಗಿರೋದು ಮತ್ತು ಇವತ್ತೇನೇನು ನಾವು ನಿರೀಕ್ಷೆ ಮಾಡಬಹುದು? ಪ್ರಣೀತ್, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧ ಇವತ್ತು 8 ಜನ ಆರೋಪಿಗಳ ಒಂದು ಜಾಮೀನು ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ. ಈಗಾಗಲೇ 8 ಜನರ ಪರವಾಗಿ ಕೂಡ ಅವರ ವಕೀಲರು ವಾದವನ್ನು ಮಂಡನೆ ಮಾಡಿದ್ದಾರೆ. ಈಗ ಅದಕ್ಕೆ ಪ್ರತಿವಾದ ಮಂಡನೆ ಮಾಡೋದಕ್ಕೂ ಕೂಡ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಈಗ ಸಿದ್ಧವಾಗಿರುವಂಥದ್ದು. ಕಳೆದ 2 ದಿನಗಳ ಹಿಂದೆ ಕೂಡ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಸಿ ವಿ ನಾಗೇಶ್ ಅವರ ವಾದಕ್ಕೆ ಒಂದು ಖಡಕ್ಕಾದಂತಹ ಒಂದು ರಿಪ್ಲೈಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ BP ವೇರಿಯೇಷನ್ ಇದೆ, ಹಾಗಾಗಿ ಆಪರೇಷನ್ ಮಾಡಲಿಲ್ಲ ಅಂತ ಹೇಳಿ ಅದಕ್ಕೆ ₹2.30 ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರೆ BP ಕಂಟ್ರೋಲ್ ಬರ್ತಿತ್ತು. ಅದನ್ನು ಬಿಟ್ಟು BGS ವೈದ್ಯರು ಈ ರೀತಿಯಾದ ಒಂದು ರಿಪೋರ್ಟ್ ಅನ್ನು ಕೊಟ್ಟಿರುವುದು ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಅವರ ಪಾತ್ರದ ಬಗ್ಗೆ ಕೂಡ ಏನು ಒಂದು ವಾದವನ್ನ ಮಾಡಿದ್ರು, ಅದಕ್ಕೂ ಕೂಡ ಕೌಂಟರ್ ಕೊಡೋ ಸಾಧ್ಯತೆ ಇದೆ. ಯಾಕಂದ್ರೆ ಪವನ್ ಹೆಸರಿನಲ್ಲಿ ರೇಣುಕಾಸ್ವಾಮಿಗೆ ಮೆಸೇಜ್ ರಿಪ್ಲೈ ಮಾಡ್ತಾ ಇದ್ದಿದ್ದು ಪವನ್ನೇ ಹೊರತು ಪವಿತ್ರ ಗೌಡ ಅಲ್ಲ. ಹಾಗೂ ಆತ ಬದುಕಿದ್ದಂಥ ಸಂದರ್ಭದಲ್ಲಿ ಆಕೆ ಅಲ್ಲಿಂದ ವಾಪಸ್ ಬಂದಿದ್ಲು ಅಂತ ಹೇಳಿ ಕೂಡ ಹೇಳಿದ್ಲು. ಇನ್ನು ಅನುಕುಮಾರ್ ಪಾತ್ರದಲ್ಲೂ ಕೂಡ ಹೇಳಿದ್ರು. ಎಲ್ಲವನ್ನು ಕೂಡ ಈಗಾಗಲೇ ಎಲ್ಲವರು ಕೂಡ ಮಂಡನೆ ಮಾಡಿ ಈ ಪಾತ್ರದ ಬಗ್ಗೆ ಆರೋಪಿಗಳ ಏನೆಲ್ಲ ಒಂದು ಪಾತ್ರವನ್ನು ವಹಿಸಿದ್ರು ಅನ್ನೋದ್ರ ಬಗ್ಗೆ ಹೇಳಿದ್ರು. ಹಾಗಾಗಿ ಜಾಮೀನನ್ನು ಕೊಡಬೇಕು ಅಂತ ಹೇಳಿ, ಅಂದರೆ ಅವರ ತಾಯಿಯವರು ಅನಾರೋಗ್ಯವಾಗಿದ್ದಾರೆ, ಮಗಳು ಇದ್ದಾರೆ, ಅವ್ರನ್ನ ಆರೈಕೆ ಮಾಡಬೇಕು, ಹಾಗಾಗಿ ಪವಿತ್ರ ಗೌಡ ಅವರಿಗೆ ಜಾಮೀನನ್ನು ಕೊಡಬೇಕಂತ ಹೇಳಿ ವಾದವನ್ನು ಮಂಡಿದ್ರೆ. ಆದರೆ ಈ ಒಂದು ಕೊಲೆಯ ಪ್ರಮುಖ ಕೇಂದ್ರ ಬಿಂದು ಅಂದರೆ ಪವಿತ್ರ ಗೌಡ. ಯಾಕಂದರೆ ಅವರಿಗೆ ಮೆಸೇಜ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಒಂದು ರಿಪ್ಲೈನ ಕೊಡಬಹುದಾಗಿತ್ತು, ಕಂಪ್ಲೇಂಟನ್ನು ಕೊಡಬಹುದಾಗಿತ್ತು, ಅಥವಾ ಬ್ಲಾಕ್ ಮಾಡಬಹುದಾಗಿತ್ತು. ಅದನ್ನೆಲ್ಲ ಬಿಟ್ಟು ಈ ರೀತಿಯಾದಂತಹ ಒಂದು ಕೃತ್ಯಕ್ಕೆ ಮುಂದಾಗಿರೋದಕ್ಕೆ ಪ್ರಮುಖ ಕಾರಣ ಪವಿತ್ರ ಗೌಡ ಅಂತ ಕೂಡ ಅವರು ವಾದ ಮಾಡುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಅವರ ಒಂದು ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ಮತ್ತೊಂದು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಈಗಾಗಲೇ ಸರ್ಕಾರ ಪರ ವಕೀಲರು ಕೂಡ ಅರ್ಜಿಯನ್ನು ಹಾಕಿದ್ದಾರೆ. ಅದು ಇವತ್ತು ಕೂಡ ಏನು ವಿಚಾರಣೆಗೆ ಬರೋ ಸಾಧ್ಯತೆ ಇದೆ. ರೆಗ್ಯುಲರ್ ಬೇಲ್ ಅರ್ಜಿ ಸಂಬಂಧ ಈಗ ನಡೀತಾ ಇರುವಂಥದ್ದು ಒಂದು ಕಡೆ, ಮತ್ತು ಮಧ್ಯಂತರ ಬೇಲ್ ಏನಿದೆ ಅದನ್ನು ಕೂಡ ಕ್ಯಾನ್ಸಲ್ ಮಾಡಬೇಕಂತೇಳಿ 2 ಸಂಕಷ್ಟಗಳು ನಟ ದರ್ಶನ್ ಅವರಿಗೆ ಎದುರಾಗಿರುವಂಥದ್ದು. ಒಂದು ವೇಳೆ ಮಧ್ಯಂತರ ಬೇಲ್ ಏನಿದೆ ಅದನ್ನೇನಾದರೂ ಇವತ್ತು ರಿಜೆಕ್ಟ್ ಆಗಿದ್ದೇ ಆದರೆ ಅವರಿಗೆ ರೆಗ್ಯುಲರ್ ಬೇಲ್ ಇದೆ, ಅದು ಕೂಡ ಕಂಪ್ಲೀಟ್ ಆಗಿ ರಿಜೆಕ್ಟ್ ಆಗುತ್ತೆ. ಬಳ್ಳಾರಿ ಜೈಲಿಗೆ ಅವರು ಹೋಗಲೇಬೇಕಾದಂಥ ಪರಿಸ್ಥಿತಿ ಆಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಕೂಡ ಅವರ ಅರ್ಜಿಯನ್ನು ಹಾಕೊಳ್ಳೋದಕ್ಕೂ ಕೂಡ ಕಾಲಾವಕಾಶ ಬೇಕಾಗುತ್ತೆ. ಅಲ್ಲಿವರೆಗೂ ಕೂಡ ಕಾಯಬೇಕು. ಸದ್ಯದ ಮಟ್ಟಿಗೆ ಈಗ ದರ್ಶನ ಆಸ್ಪತ್ರೆಯಲ್ಲಿ ಇದ್ರೂ ಕೂಡ ಅವರಿಗೆ ಈಗ ಇವತ್ತು ಏನು ನ್ಯಾಯಾಧೀಶರ ಒಂದು ತೀರ್ಪನ್ನು ಕೊಡ್ತಾರೆ ಅದರ ಮೇಲೆ ಅವರ ಭವಿಷ್ಯ ನಿಂತಿರುವಂಥದ್ದು. ಉಳಿದಂತೆ ಆರೋಪಿಗಳಿಗೆ ಕೆಲವರಿಗೆ ಈಗಾಗಲೇ ಏನು ಬೇಲ್ ಕೂಡ ಸಿಕ್ಕಿದೆ, ಅವರ ಪಾತ್ರ ಏನು ಅಂತ ಹೇಳಿ ಅವರ ವಿರುದ್ಧ ಹಾಕಿರುವಂಥ ಸೆಕ್ಷನ್ಗಳ ಆಧಾರದ ಮೇಲೆ ಅವರ ಪರ ವಕೀಲರು ಕೂಡ ವಾದವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಕೃತ್ಯದಲ್ಲಿ ಈ ಒಂದು ಆರೋಪಿಗಳ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು CCH ನ್ಯಾಯಾಲಯದಲ್ಲೂ ಕೂಡ ವಾದವನ್ನು ಮಂಡನೆ ಮಾಡಿದ್ರು. ಇವತ್ತು ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಪ್ರಣೀತ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.